ಮತ್ತೊಂದು ಕಡೆ ಕಾಲ್ ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿಐಡಿ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಈ ಮ್ಯಾಜಿಸ್ಟ್ರೇಟ್ ತನಿಖೆಯ ನೇತೃತ್ವ ವಹಿಸಿರೋರು ಡಿಸಿ ಜಗದೀಶ್ ಅವರು. ಈ ಕಾಲ್ ತುಳಿತ ಆದ ಮರುದಿನವೇ ಅಂದರೆ ಮಾರನೇ ದಿನವೇ ಡಿಸಿ ಜಗದೀಶ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಈಗ ಡಿಸಿ ಜಗದೀಶ್ ಅವರ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಅದರ ಭಾಗವಾಗಿ 15 ದಿನಗಳ ಒಳಗೆ ವರದಿಯನ್ನು ಸಲ್ಲಿಸುವುದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಹಾಗಾಗಿ ಕೇಸ್ ತನಿಖೆಗೆ ವೇಗವನ್ನು ಕೊಡ್ತಾ ಇದ್ದಾರೆ ಡಿಸಿ ಜಗದೀಶ್. ಜೂನ್ 11ನೇ ತಾರೀಕು ಹೇಳಿಕೆಯನ್ನು ದಾಖಲು ಮಾಡಿ ಗಾಯಾಳುಗಳಿಗೆ ನೋಟಿಸ್ ಕೊಡ್ತಾರೆ. ಈ ಸಂಬಂಧ ಜಿಲ್ಲಾಧಿಕಾರಿ ಕೊಟ್ಟಂತಹ ನೋಟಿಸ್ನ ಪ್ರತಿ ಈಗ ಪವರ್ ಟಿವಿಗೆ ಲಭ್ಯವಾಗಿದೆ. ಆ ನೋಟಿಸ್ನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಜೂನ್ 11ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 1:15 ಒಳಗಡೆ ಹೇಳಿಕೆಯನ್ನು ದಾಖಲಿಸಬೇಕು ಹೀಗನ್ನುವಂಥ ತಿಳುವಳಿಕೆ ನೋಟಿಸನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ನಡೆಯುತ್ತೆ ಈ ತನಿಖೆ ಅಂತಂದರೆ, ಡಿ ಸಿಗಳ ನ್ಯಾಯಾಲಯದ ಸಭಾಂಗಣದಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಅದಾದಮೇಲೆ ಮೃತರ ಕುಟುಂಬಸ್ಥರು ಇರ್ತಾರಲ್ಲ, ಅವರನ್ನು ಕರೆಸಿ ಸ್ಟೇಟ್ಮೆಂಟ್ ಪಡ್ಕೊಳ್ತಾರೆ. 13ನೇ ತಾರೀಕು ಪ್ರತ್ಯಕ್ಷದರ್ಶಿಗಳನ್ನು ಕರೆಸ್ತಾರೆ, ಅವರ ಸ್ಟೇಟ್ಮೆಂಟ್ ಪಡ್ಕೊಳ್ತಾರೆ. ಆಮೇಲೆ ದುರಂತ ಆಯ್ತಲ್ಲ, ಅವತ್ತು ಸ್ಥಳದಲ್ಲಿ ಪೊಲೀಸರ ನಿಯೋಜನೆಗೊಂಡಿರ್ತಾರಲ್ಲ, ಅವರ ವಿಚಾರಣೆ ಆಗುತ್ತೆ. ಸೊ ಹಾಗೆ ಸ್ಟೇಡಿಯಂನ CCTV ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಅದು DVR ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. KSCA RCB DNA ಇವೆಂಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಒಂದು ನೋಟಿಸ್ ಪತ್ರವನ್ನು ನೀಡುವಂತೆ DC ಸೂಚನೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಒಂದು ಕಡೆ CID ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ತನಿಖೆಯ ಭಾಗವಾಗಿ ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಮ್ಯಾಜಿಸ್ಟ್ರೇಟ್ ಮತ್ತು CIDಗಳು ಕೂಡ ತನಿಖೆಯನ್ನು ಮುಂದುವರಿಸಿದೆ. ಅದರಂತೆ ಇವತ್ತು CID ಅಧಿಕಾರಿಗಳು ಪರಪ್ನಗರ ಜೈಲಿನಲ್ಲಿರುವಂತಹ ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ಪಡೆದು ವಿಚಾರಣೆ ಮಾಡೋದಕ್ಕೆ ಮುಂದುವರೆದಿರುವಂಥದ್ದು. ಅದರೊಳಗಾಗಿ ಕೂಡ ಸರ್ಕಾರ ಕೂಡ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಲಿ ಅಂತ ಹೇಳಿ DC ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೇಳಿರುವಂಥದ್ದು. ಹಾಗಾಗಿ DC ಅವರು ಕಳೆದ 2 ದಿನಗಳ ಹಿಂದೆ ಕೂಡ ವಿಧಾನಸೌಧಕ್ಕೆ ತೆರಳಿ ಆ ಒಂದು ಗ್ರ್ಯಾಂಡ್ ಸ್ಟಂಪ್ ಮೇಲೆ ಆದಂತಹ ಒಂದು ದುರ್ಘಟನೆ ಬಗ್ಗೆ ಅಲ್ಲಿಂದ ಮಾಹಿತಿಯನ್ನು ಪಡೆದುಕೊಂಡ್ರು. ಅದಾದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳಿದ್ರು. ಅಲ್ಲಿ ಕೆಲವು ಆ ಘಟನೆಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಮತ್ತು ಮಾಹಿತಿಯನ್ನು ಪ್ರಾಥಮಿಕವಾಗಿ ಕಲೆ ಹಾಕಿದ್ದಾರೆ. ಇನ್ನು CCTVಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಏನು ದೂರು ದಾಖಲಾಗಿದೆ, RCB ಇವೆಂಟ್ ಮ್ಯಾನೇಜ್ಮೆಂಟ್ ಸೇರಿದಂತೆ DNA ಹಾಗೂ KSA ಅಧಿಕಾರಿಗಳಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಮತ್ತು ಮಾಹಿತಿಯನ್ನು ಕೂಡ ನೀಡುವಂತೆ ಕೇಳಿದ್ದಾರೆ. ಅದರ ಜೊತೆಗೆ ಆ ದಿನ ಏನು ಒಂದು ಪೊಲೀಸರು ನಿಯೋಜನೆಗೊಂಡಿದ್ರು ಸ್ಟೇಡಿಯಂ ಬಳಿ ದುರಂತ ಆದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂಥವರು, ಅವರಿಗೂ ಕೂಡ ಮಾಹಿತಿಯನ್ನು ನೀಡುವಂತೆ ಕೂಡ ಕಮಿಷನರ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಸೊ ಈ ಎಲ್ಲ ಆಧಾರದ ಮೇಲೆ ಕೂಡ ಏನು ಸರ್ಕಾರ ಒಂದು ವರದಿಯನ್ನು ಕೇಳಿದೆ. ಅಂದರೆ ಘಟನೆಗೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಕಾರಣ ಆ ಒಂದು ವರದಿಯನ್ನು ನೀಡುವಂತೆ ಕೂಡ ಹೇಳಿರುವಂಥವು. ಅದಾಗಿ ಈ ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ದಿನಾಂಕವನ್ನು ಕೂಡ ನಿಗದಿಪಡಿಸಿದ್ದಾರೆ. ಇನ್ನು ಘಟನೆಯಲ್ಲಿ ಮೃತಪಟ್ಟಂತಹ ಕುಟುಂಬಸ್ಥರಿರ್ಬೋದು, ಗಾಯಗೊಂಡಿರುವಂತಹ ಗಾಯಾಳುಗಳಾಗಿರ್ಬೋದು, ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಈ ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಘಟನೆಗೆ ಪ್ರಮುಖ ಕಾರಣ ಏನು, ಯಾವ ಒಂದು ಎಕ್ಸಾಕ್ಟ್ ಆಗಿ ಎಷ್ಟು ಸಮಯಕ್ಕೆ ಈ ಒಂದು ದುರ್ಘಟನೆ ಆಯಿತು, ದುರ್ಘಟನೆ ಆಗೋದಕ್ಕೆ ಕಾರಣ ಏನು, ಆ ಸ್ಥಳದಲ್ಲಿದ್ದಂಥವರು ಮಾಡಿದಂತಹ ಕೆಲಸ ಏನು, ಸಹಾಯ ಏನು, ಪೊಲೀಸರು ಕೂಡ ಒಂದಷ್ಟು ಜನರನ್ನು ರೆಸ್ಕ್ಯೂ ಮಾಡಿದರು. ಅವರ ಎಲ್ಲ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಒಂದು ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ನೀಡ್ತಾರೆ. ಹಾಗಾಗಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ. ಅಂದರೆ ಈಗಾಗಲೇ CID ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಎರಡೂ ತನಿಖೆಗಳಲ್ಲಿ ಯಾವ ಒಂದು ಹೋಲಿಕೆ ಮತ್ತು ತಾಳೆ ಆಗುತ್ತೆ, ಯಾವುದರಲ್ಲಿ ಒಂದು ವ್ಯತ್ಯಾಸಗಳು ಕಂಡುಬರುತ್ತೆ, ಯಾರ ಒಂದು ಲೋಪದೋಷಗಳು ಕಂಡುಬರುತ್ತೆ ಅನ್ನೋದು ಕೂಡ ಈ ಎರಡೂ ಆಧಾರಗಳು ಕೂಡ ಒಟ್ಟಾಗಿ ಇರುವಂಥದ್ದು. ಹಾಗಾಗಿ ಈ ಒಂದು ತನಿಖೆ ಮತ್ತು ಆಧಾರ ಈ ಎರಡು ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೆ ಕೂಡ ಮುಂದಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.